ಕುಣಿತು ಕುಣಿತು ಬಾರೆ. ಗಣೇಶ್ ಅವ್ರ ತಮ್ಮ ಮಹೇಶ್ ಅವರು. ನಾವು 3 ಜನ, ಅಣ್ಣ, ನಾನು, ನನ್ನ ತಮ್ಮ 3 ಜನ ಇದ್ವಿ. 3 ಗಂಡು ಮಕ್ಳೆ. 3 ಗಂಟೆ 4 ಕೋಟಿ ಟರ್ನ್ ಓವರ್ ಇತ್ತು ವರ್ಷಕ್ಕೆ. ಅಣ್ಣ ಮಾಡಿಕೊಟ್ಟಿದ್ರು, ನಾವು ಅದನ್ನ ಉಳಿಸ್ಕೊಂಡಿದ್ದೆ ಅಷ್ಟೇ. ನಾನು 4 ಕೋಟಿ ಟರ್ನ್ ಓವರ್ ಆಗೋದು ವರ್ಷಕ್ಕೆ. ಅದ್ರ ಆಫ್ಟರ್ ಮುಂಗಾರು ಮಳೆ ಹಾಕೊಟ್ಟಿದ್ದು. ಮುಂಗಡೆ ಆದ್ಮೇಲೆ ಅನಿಸುತ್ತಿದೆ ಯಾಕೋ ಇಂದು. ಸ್ನೇಹಿತರೆ, ಕನ್ನಡದ ಮನಸ್ಸುಗಳೆಲ್ಲ ಸೇರಿ ಮಗ್ಗಿ ಪುಸ್ತಕ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ತಮ್ಮ ಅಭಿನಯಿಸಿದ್ದಾರೆ ಮತ್ತು ಅನೇಕ ಹಿರಿಯ ಕಲಾವಿದರ ಸಮಾಗಮ ಕೂಡ ಇದೆ. ಆ ಸಿನಿಮಾ ಬಿಡುಗಡೆ ಆಗಲಿದೆ ಸ್ನೇಹಿತರೆ ಸದ್ಯದಲ್ಲೇ. ನಿನ್ನೊಡನಿರುವ ಸೈನ್ಯ ಕಣೋ. ಗಣೇಶ್ ಅವ್ರ ತಮ್ಮ ಮಹೇಶ್ ಅವರು. ಹೇಗಿದ್ದಾರೆ ಮಹೇಶ್ ಸರ್? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಎಷ್ಟು ವರ್ಷ ಡಿಫ್ರೆನ್ಸ್ ನಿಮ್ಗೂ ಅವ್ರಿಗೂ? 5 ಇಯರ್ಸ್ ಗ್ಯಾಪ್ ಇದೆ ಸರ್. 4-5 ಸಿನಿಮಾ ಆಗಿದೆ. ಮಗ್ಗಿ ಪುಸ್ತಕ ಎಷ್ಟನೇ ಸಿನಿಮಾ ಇದು? ಸರ್ ಮಗ 5ನೇ ಸಿನಿಮಾ. ಇದರಲ್ಲಿ ಕಳನಟ್ಟಾಗಿ ಮಾಡ್ತಾ ಇದ್ದೀನಿ. ನೆಗೆಟಿವ್ ಶೋಡಲ್ಲಿ ಮಾಡಿ. ಶುಭವಾಗಲಿ ಸರ್. ಥ್ಯಾಂಕ್ ಯು ಸರ್. ಬನ್ನಿ ದೂರವಾಗಿ ಮಾತಾಡೋಣ. ಥ್ಯಾಂಕ್ ಯು ಸರ್. ಬನ್ನಿ ಸರ್. ನಿಮ್ಮ ಜರ್ನಿ ಹೇಗಿತ್ತು ಸರ್? ನಮ್ಮ ಜರ್ನಿ ಅಣ್ಣನ ಜೊತೆನೇ ಟ್ರಾವೆಲ್ ಆಗಿದ್ದು ನಾವು. ಒಂದು 2008-9 ಸಿನಿಮಾ ಅಂತ ಬಂದಾಗ ನನಗೆ ಆಪರ್ಚುನಿಟಿ ಅಂದರೆ ಫೋನ್ ಮಾಡಿ ಭೇಟಿ ಆಗೋಣ, ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಆಗಿದ್ದು. ಅವಾಗಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಒಂದು 5 ಸಿನಿಮಾ ಮಾಡಿದ್ವಿ ಒಂದು 15 ವರ್ಷದಲ್ಲಿ. ನೀವು ಹುಟ್ಟಿದ ಬೆಂಗಳೂರಲ್ಲಿ? ಸರ್ ಅಡಕಮಾರ್ನಳ್ಳಿ ನಮ್ಮ ನೇಟಿವ್. ಅಲ್ಲೇ ಉತ್ತರ ನೆಲಮಂಗಲ ಹತ್ರ ಅಡಕಿಮಾರ್ನಳ್ಳಿ ಅಂತ. ಅಲ್ಲೇ ಓದಿದ್ದಲ್ಲ ನೀವು? ಸೊ ನೆಲಮಂಗಲದಲ್ಲಿ ಬಸವನದೇವರ ಮಠ ಅಂತಿದೆ, ಬಸವಣ್ಣ ದೇವರ ಮಠ ಅಂತಿದೆ. ಆ ಮಠದಲ್ಲಿ ಓದಿದ್ದು ನಾವು. ಏನು ಓದಿದ್ರಿ? ನಂದು SLC ಮುಗಿದ್ಮೇಲೆ 2nd ಇಯರ್ ಇನ್ಕಂಪ್ಲೀಟ್ ಆಯಿತು. ಆಮೇಲೆ ಅಣ್ಣ ಬಿಸ್ನೆಸ್ ಹಾಕ್ಬಿಟ್ರು ನಮಗೆ. ಆ ಬಿಸ್ನೆಸ್ಸಲ್ಲಿ ನನಗೆ ಮೂವ್ ಆದೆ. ಏನು ಬಿಸ್ನೆಸ್ ಹಾಕ್ತೀರಾ? MTR ಡಿಸ್ಟ್ರಿಬ್ಯೂಷನ್ ಇತ್ತು ನಮ್ಮದು. ಅಂದರೆ ಯಶವಂತಪುರ APMC ಯಾರ್ಡ್ ಅಂತಿದೆ, ಹೋಲ್ಸೇಲ್ ಏರಿಯಾ. ಅಲ್ಲಿ ಒಂದು 4 ಕೋಟಿ ಟರ್ನ್ ಓವರ್ ಇತ್ತು ವರ್ಷಕ್ಕೆ. ಅಣ್ಣ ಮಾಡಿಕೊಟ್ಟಿದ್ರು, ನಾವು ಅದನ್ನು ಉಳಿಸ್ಕೊಂಡಿದ್ದೆ ಅಷ್ಟೇ. ನಾನು ಏನು MTR ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಸರ್. ಅದೇ MTR ಪ್ಯಾಕೆಟ್ಸ್ ಎಲ್ಲ ನಿಮ್ಗೆ ಆಲ್ರೌಂಡು ಇನ್ಸ್ಟೆಂಟು, ಸ್ಪೈಸಸ್ಸು, ವರ್ಮಿಸಲಿ 3 ಸೇರಿ ಒಂದು 4 ಕೋಟಿ ಟರ್ನ್ ಓವರ್ ಆಗೋದು ವರ್ಷಕ್ಕೆ. APMC ಯಾರ್ಡಲ್ಲಿ? APMC ಯಾರ್ಡಲ್ಲಿ. ನೀವು ಓನರು? ಪ್ರೊಪ್ರೈಟ್ರು ಅದಕ್ಕೆ. ಅದ್ರ ಆಫ್ಟರ್ ಮುಂಗಾರು ಮಳೆ ಹಾಕೊಟ್ಟಿದ್ದು. ಮುಂಗಡೆ ಆದಮೇಲೆ. ಅಂದರೆ ಏನಾಯಿತು ಸರ್, ಆ್ಯಕ್ಚುಲಿ ಅಣ್ಣಂಗೆ ಈ ನಮ್ಮ ಸಿನಿಮಾದಲ್ಲಿ ಕಷ್ಟ ನಷ್ಟ ಎಲ್ಲ ಗೊತ್ತಲ್ಲ ಸರ್. ಅಂದರೆ ಎಲ್ಲೆಲ್ಲ ಒಂದೊಂದು ಅವ್ರ ಕಾಲಕ್ರಮಣ ಕಷ್ಟಪಟ್ಕೊಂಡೆ ಮೆಟ್ಟದಿದ್ದಲ್ಲ ಸರ್. ಅಣ್ಣಂಗೆ ಗೊತ್ತಿತ್ತು ಎಲ್ಲೆಲ್ಲಿ ಕಷ್ಟ ಇದೆ, ನನ್ನ ತಮ್ಮನೂ ಕಷ್ಟ ಪಡಬಾರ್ದು ಅಂತ ನಾನು ಹೇಳಿದ್ದೆ. ಅಣ್ಣ ಹಿಂಗೆ ಯಾರೋ ಕೇಳ್ತಾ ಇದ್ದಾರೆ ಸಿನಿಮಾ ಮಾಡಲ್ಲ ಅಂತ. ಅಣ್ಣ ಬೇಡ ಕಣೋ ಸಾಕು, ಸುಮ್ಮನೆ ಯಾಕೆ ನನ್ನ ಕಷ್ಟ ನಾನು ನೋಡಿದ್ದು ನಿಮಗೂ ಬೇಡ ಕಣ ಅಂದ್ಬಿಟ್ಟು ನಾನು ಡಿಸ್ಟ್ರಿಬ್ಯೂಟರ್ ಹಾಕ್ಕೊಟ್ಟಿದ್ದು ನಾನು ಅವ್ರನ್ನ. ಸೊ ನೀವು ಸಿನಿಮಾ ಸೇರ್ಕೋತೀನಿ ಅಂದಾಗ? ಅಲ್ಲ, ಸೇರ್ಕೊಂತೀನಿ ಅನ್ನೋಕ್ಕಿಂತ ನಾನು ಸೇಲ್ಸ್ ಮೇಲೆ ಕೆಲಸ ಮಾಡ್ತಿದ್ದೆ. ಆಪರ್ಚುನಿಟಿ ಬಂದಾಗ ಅಣ್ಣ ಹೇಳೋದು, ಈಗ ಅಣ್ಣಂದು ಕೇಳ್ತಿದ್ದವ್ರು ಪ್ರತಿಯೊಂದು. ಅಣ್ಣ ಏನು ಮಾಡಲ ಅಣ್ಣ ಹಿಂಗೆ ಕೇಳ್ತವ್ರೆ. ಅಣ್ಣ ಹೇಳಿದಂದರೆ ಬೇಡ ಕಣ, ಇಂಡಸ್ಟ್ರಿ ಸುಮ್ಮನೆ ಕಷ್ಟ ಇದೆ, ಸರ್ವೇ ಹೋಗೋದು ಕಷ್ಟ ಇದೆ, ತುಂಬ ಕಷ್ಟ ಇರುತ್ತೆ, ನಿಂಗೆ ಬಿಸ್ನೆಸ್ ಹಾಕ್ಕೊಡ್ತೀನಿ, ಬಿಸ್ನೆಸ್ ಮಾಡ್ಕೊಂಡು ಹೋಗು ಅಂದರು. ನಾನು ಅಂತ ಮಾಡ್ತಿದ್ದೆ ಬಿಸ್ನೆಸ್ಸು. ಯಾವ ಗ್ಯಾಪಲ್ಲಿ ತುರ್ದು ನನಗೆ ಗೊತ್ತಿಲ್ಲ ಈ ಇಂಡಸ್ಟ್ರಿಗೆ. ಆಫೀಸ್ ಕ್ಲೋಸ್ ಮಾಡಿ ಈ ಕಡೆ ಇಂಡಸ್ಟ್ರಿ. ಎಷ್ಟು ವರ್ಷ ನಡೆಸಿದ್ರಿ ಬಿಸ್ನೆಸ್? ಸೊ 7 ವರ್ಷ ನಡೆಸಿದೆ. 2006ಇಂದ 2012 ನಡೆಸ್ದೆ. ಚೆನ್ನಾಗಿತ್ತು ಟರ್ನ್ ಓವರು. ಬಟ್ ನನ್ನ ಬ್ಯಾಡ್ ಟೈಮಲ್ಲ, ನನ್ನ ಬ್ಯಾಡ್ ಡಿಸಿಷನ್ ಗೊತ್ತಿಲ್ಲ, ಬಿಟ್ಟೆ ಡಿಸ್ಟ್ರಿಬ್ಯೂಷನ್. ಸರ್ ನಾನು 99ಇಂದ ಸೇಲ್ಸ್ ಮನೆ ಕೆಲಸ ಮಾಡ್ತಿದ್ದೆ MTR ಅಲ್ಲೇ. MTR ಅಲ್ಲೇ ಸೇಲ್ಸ್ ಮನೆ ಆಗಿತ್ತು. ಅದೇ ಇದೆ ಒಂದು APMC ಯಾಡೆ ಅಲ್ಲೇನೆ. 6ಅಲ್ಲಿ ಅಣ್ಣ ಹೇಳಿದ್ರು, ನೀನು ಡಿಸ್ಟ್ರಿಬ್ಯೂಷನ್ ಮಾಡಂಗಿದ್ರೆ ಅದೇ ಇದೆಲ್ಲ ಇನ್ವೆಸ್ಟ್ಮೆಂಟ್ ಗಣೇಶ್ ಅವರು ಎಲ್ಲ ಅಣ್ಣ. ಅದು ನಂಗೆ ನೋವಿದೆ. ಅಂದರೆ ಪಾಪ ನಮ್ಮ ಅಣ್ಣ ನನಗೋಸ್ಕರ ಮಾಡಿಕೊಟ್ರು ಪಾಪ, ನೀನು ಮಾಡ್ಕೊಂಡೋಗೋದು ಚೆನ್ನಾಗಿರು ಅಂತ. ಈಗೂ ಅಣ್ಣಪ್ಪ ಪ್ರತಿಯೊಂದು ಈಗಲೂ ಅಷ್ಟೇ ನನಗೆ ಏನೇ ಆಗಲಿ ಫಸ್ಟ್ ಆಫ್ ಆಲ್ ಅವ್ರು ನಿಂತ್ಕೊಂತಾರೆ ಮುಂದೆ, ಹಿಂದೆ ಮುಂದೆ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ. ಬಟ್ ಅದೊಂದು ಡಿಸಿಷನ್, ನನ್ನೊಂದು ಬ್ಯಾಡ್ ಡಿಸಿಷನಿಂದ ಡಿಸ್ಟ್ರಿಬ್ಯೂಷನ್ ಬಿಟ್ಕೊಂಡೆ ನಾನು. ಎಷ್ಟು ಮಕ್ಕಳು ನೀವು? ಸೊ ನಾವು 3 ಜನ, ಅಣ್ಣ, ನಾನು, ನನ್ನ ತಮ್ಮ 3 ಜನ ಇದ್ದೀವಿ. 3 ಜನ ಗಂಡು ಮಕ್ಕಳೇ? 3 ಗಂಟೆ. ತಂದೆಯವ್ರು ಏನು ಮಾಡಿದ್ದಾರೆ? ತಂದೆಯವ್ರು ತೀರ್ಕೊಂಡ್ರು 2018ಕ್ಕೆ. ಅಮ್ಮ ಒಬ್ಬರಿದ್ದಾರೆ. ಅಮ್ಮ. ನೀವು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ನಿಮ್ಮ ಕುಟುಂಬ? ಸೊ ಇಲ್ಲ, ನಮ್ಮ ಕುಟುಂಬ ಹುಟ್ಟು ಬೆಳೆದೆಲ್ಲ ನೆಲಮಂಗಲ ಅಡಕಮಾರ್ನಳ್ಳಿ. ಅಮ್ಮದು ಬಳ್ಳಾರಿ. ಇಲ್ಲಿ ಬಂದಾಗಿಂದ ಇಲ್ಲ, 3 ಜನ ಅಣ್ಣ ತಮ್ಮಂದಿರು ಇಲ್ಲೇ ಹುಟ್ಟಿದ್ದು, ಒಂದೇ ಊರು, ಅದೇ ಊರಲ್ಲಿ, ನಮ್ಮೂರಲ್ಲೇ. ಆಯ್ತು. ಆಮೇಲೆ ಸಿನಿಮಾಗೆ ಬರಬೇಕು ಅಂತ ಆದಾಗ? ಅದೇ ಸಿನಿಮಾಗೆ ಟ್ರೈ ಮಾಡಿದೆ. ಒಂದು ಸ್ಟಾರ್ಟಿಂಗ್ 2-3 ಸಿನಿಮಾ. ಮೊದಲನೇ ಪ್ರಾಜೆಕ್ಟ್ ಅದು ನಂದು. ಮೊದಲನೇದು ಹೀರೋ ಆಗಿ ನಡೆಸಿದ್ದು ನಮಕ್ ಹರಾಮ್ ಅಂತ. ಅದಕ್ಕಿಂತ 3-4 ಪ್ರಾಜೆಕ್ಟ್ ಬಂದು ಮಾತುಕತೆ ಆಯಿತು. ನಾನೇ ಕರ್ಕೊಂಡೋಗಿ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ ಅಂತ ಪರಿಚಯ ಮಾಡಿಸಿ ಅಡ್ವಾನ್ಸ್ ಎಲ್ಲ ತೊಗೊಂಡು ಪ್ರೊಡ್ಯೂಸರ್ನ ಪುಸ್ಲಾಯಿಸಿ ಆ ಡೈರೆಕ್ಟ್ರು ಬೇರೆ ಹೀರೋ ಅಂತ ಸಿನಿಮಾ ಮಾಡೋರು. ಈ 2-3 ಪ್ರಾಜೆಕ್ಟ್ ಅದೇ ರೀತಿ ಆಯ್ತು ನನಗೆ. ದೊಡ್ಡ ಡೈರೆಕ್ಟ್ರು ಸರ್, ಹೆಸರು ಬೇಡ, ದೊಡ್ಡ ಈಗ ಇಂಡಸ್ಟ್ರಿ ಒಳ್ಳೆ ಹೆಸರಿದೆ ಅವ್ರಿಗೆ. ನಾನೇ ಕರ್ಕೊಂಡೋಗಿ ಅಪ್ರೋಚ್ ಮಾಡಿಸಿ, ನಾನೇ ಪರಿಚಯ ಮಾಡಿಸಿ, ನನಗೂ ಅಡ್ವಾನ್ಸ್ ಕೊಟ್ಟು ಅವ್ರಿಗೂ ಅಡ್ವಾನ್ಸ್ ಕೊಟ್ಟು. ಪ್ರೊಡ್ಯೂಸರ್ ಇಬ್ಬರು ಅಡ್ವಾನ್ಸ್ ಕೊಟ್ಟರು. ನನಗೆ ಮಂತ್ರಾಲಯ ನಂಬಿಕೆ ಜಾಸ್ತಿ ರಾಯರ ಮೇಲೆ.
ಮಂತ್ರಾಲಯ ಹೋಗ್ಬಿಟ್ಟು ಉತ್ಸವ ಮಾಡಿ ಬಂದಾಗ ಇಲ್ಲಿ ನನ್ನನ್ನು ಎಕ್ಸಿಟ್ ಮಾಡಿ ಬೇರೆ ಹೀರೋ ಹಾಕೊಂಡು ಸಿನಿಮಾ ಸ್ಟಾರ್ಟ್ ಆಗಿತ್ತು. ಅಂದರೆ ಮಾತುಕತೆ ಆಗಿ ಅದೇ ಡೈರೆಕ್ಟ್ರು. ಆಮೇಲೆ ಪ್ರೊಡ್ಯೂಸರು ಪಾಪ ಅವ್ರು ಪ್ರೊಡ್ಯೂಸರ್ ಆಮೇಲೆ ಅವರು ಇನ್ನೊಂದು ಸಿನಿಮಾಗೂ ನಂಗೆ ಕರ್ಸ್ಬಿಟ್ಟು ಇನ್ನೊಬ್ಬ ಡೈರೆಕ್ಟರ್ ಕರ್ಸು ಅದನ್ನೂ ಮಾತುಕತೆ ಅವ್ರಿಗೂ ಅಡ್ವಾನ್ಸ್ ಕೊಟ್ಟರು. ಬಟ್ ಏನಾಯ್ತು ಗೊತ್ತಿಲ್ಲ, ಡ್ರಾಪ್ ಮಾಡಿ 2ನೇ ಪ್ರಾಜೆಕ್ಟ್ ಡ್ರಾಪ್ ಮಾಡಿದ್ರು. ಹಂಗೆ 3 ಸಿನಿಮಾ ಅದು. ಆಮೇಲೆ ನಮಕರಂ ಅಂತ ಒಂದು ಸಿನಿಮಾ ಫಸ್ಟ್ ಸಿನಿಮಾ ಸ್ಟಾರ್ಟ್ ಆಯಿತು ನಮ್ಮದು. ನಮಕರಂ, ಮಹಾರೌದ್ರಂ, ಗದಾಯುದ್ಧ, ಒಂದು ಬೌಂಡ್ರಿ ಅಂತ ಮಾಡಿದು ಅದು ಸ್ಟಾಪ್ ಆಯಿತು. ಇದು ಮಗ್ಗಿ ಪುಸ್ತಕ 5ನೇ ಸಿನಿಮಾ. ಅಂದರೆ ಈಗ ನೀವು ಹೀರೋ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಸಪೋರ್ಟಿಂಗ್ ರೋಲ್ಸ್ ಆರ್ ಕ್ಯಾರೆಕ್ಟರ್ ರೋಲ್ಸ್? ಇಲ್ಲ, ಆವಾಗ ನಾನು ಹೀರೋ ಆಗಬೇಕು ಅಂದ್ಕೊಂಡಿಲ್ಲ, ಆಪರ್ಚುನಿಟಿ ಹೀರೋ ಆಗೇ ಬಂತವ ನನಗೆ. ಸೊ ಮಾಡ್ತೀರಾ ಹೀರೋ ಆಗಿ ಅಂದ್ರೆ ಆ್ಯಕ್ಟಿಂಗ್ ಕ್ಲಾಸ್ಗಳು ಹೋಗಿದ್ದೆ. ಆ್ಯಕ್ಟಿಂಗ್ ಕ್ಲಾಸ್ ಒಂದು ಮೌನೇಶ್ ಬಂಡಿಗರ್ ಸರ್ ಅಂತ ಇದ್ದಾರೆ, ಮೌನೇಶ್ ಬಡಿಗರ್. ಬಡಿಗರ್ ಅವ್ರ ಹತ್ರ ಒಂದು 6 ಮಂತ್ಸ್ ಕ್ಲಾಸ್ಗೆ ಹೋಗಿದ್ದೆ. ಅದಾದ ನಮಕರಂ ಸಿಕ್ಮೇಲೆ ಅಲ್ಲಿ ಹೀರೋ ಆಗಿ ಅದೇ 2 ಸಿನಿಮಾ. ಆದರೆ ಯಾಕೆ ಯಶಸ್ಸು ಕಷ್ಟ ಆಗ್ತಿದೆಯಾ? ಈಗ ನಿಮ್ಮ ಸಿನಿಮಾಗಳು ಈಗ ನೋಡಿ, ಗಣೇಶ್ ಅವ್ರಿಗೆ ಮುಂಗಾರು ಮಳೆ ಸಿಕ್ಕಿದಾಗೆ ಅಥವಾ ಬೇರೆ ಚಲನಚಿತ್ರ ಸಿಕ್ಕಿದಾಗೆ ನಿಮ್ಗೊಂದು ದೊಡ್ಡ ಯಶಸ್ಸು ಸಿಗೋ ಕಷ್ಟ ಆಗ್ತಿದೆಯಾ? ಸರ್ ಗೊತ್ತಿಲ್ಲ, ಅದು ಟ್ರೈ ಮಾಡ್ತಾ ಇದ್ದೀವಿ, ಸಿಗುತ್ತೆ ಅಂತ ನಂಬಿಕೆ ಇದೆ. ಟ್ರೈ ಮಾಡ್ತಾ ಇದ್ದೀವಿ, ಸಿಗುತ್ತೆ ಒಂದಿನ. ಮತ್ತು ನೀವು ಮ್ಯಾರಿಡಾ? ಸರ್ ಮ್ಯಾರಿಡ್ ಸರ್, ಒಬ್ಬ ಮಗ ಇದ್ದಾನೆ. ನಮ್ಮ ವೈಫು HR ಕೆಲಸ ಮಾಡ್ತಾ ಇದ್ದಾರೆ. ವಾವ್. eBay ಕಂಪ್ನಿಯಲ್ಲಿ. eBay, ಓಕೆ. ಮನೆ? ಸೊ ಮನೆ ಅಲ್ಲೇ ಊರಲ್ಲಿದ್ದೀವಿ ನಾವು, ಅಡಕಮಾರ್ನಳ್ಳಿದ್ದೀರಿ. ಅಮ್ಮ, ನಾನು, ಪಾಪ, ವೈಫು, ನನ್ನ ತಮ್ಮ ಜೊತೆಗಿದ್ದೀವಿ. ನಿಮ್ಮ ತಮ್ಮ ಏನು ಮಾಡ್ತಾರೆ? ಸರ್ ತಮ್ಮ ಆ್ಯಕ್ಚುಲಿ ಅವನು ಬಿಸ್ನೆಸ್ಸಲ್ಲಿ ಇದ್ದ, ಅಂದರೆ ಅವನು ಕಂಪ್ನಿಲಿ ರಿಲಯನ್ಸಲ್ಲಿ ಕೆಲಸ ಮಾಡ್ತಿದ್ದ. ಈ ಕೊರೋನಾ ಟೈಮಲ್ಲಿ ಅವನು ಸೇಮ್ ಹಿಂಗೆ 2-3 ಸಲ ಆಫರ್ ಬಂತು. ಒಂದು ಸಿನಿಮಾ ಮಾಡ್ದ, ಬಟ್ ಕೊರೋನಾ ಟೈಮಲ್ಲಿ ರಿಲೀಸ್ ಮಾಡಿದ್ರು. ಟೇಕ್ ಆಫ್ ಆಗಿ ತೊಗೊಂಡಿಲ್ಲ. ಈಗ ಪುನಃ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಈಗ ಅಣಬೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಈಗ. ಓಕೆ. ನಿಮ್ಮ ಕಡೆ ಅದೆಲ್ಲ ಸ್ವಲ್ಪ ಫೇಮಸ್ಸು. ಅದನ್ನು ಮಾಡ್ತಾನೆ. ಓಕೆ. ಬಟ್ ಓದಿದೆಲ್ಲ ಬೆಂಗಳೂರು? ಸರ್ ಎಲ್ಲ ಬೆಂಗಳೂರು ಸರ್. ನಾನು ಅದೇ ಬಸವಂತರ ಮಠದಲ್ಲೇ. ಆ್ಯಕ್ಚುಲಿ ನಮ್ಮ 3 ಜನ ಅಣ್ಣ ತಮ್ಮರು ಓದಿ ಅದೇ ಮಠದಲ್ಲೇ, ಬಸವೇಶ್ವರ ಇಂಗ್ಲೀಷ್ ಸ್ಕೂಲ್ ಅಂತ. ಆ್ಯಕ್ಚುಲಿ ಬಸವಣ್ಣ ದೇವರ ಮಠದ ಅಧೀನದಲ್ಲಿ ಇರೋದು. 3 ಜನ ಓದಿದ್ದಲ್ಲೇ. ಆಮೇಲೆ ಅಣ್ಣ ಹೈಸ್ಕೂಲ್ಗೆ ದಾಸರಳ್ಳಿಗೆ ಸ್ಟ್ಯಾಂಡರ್ಡ್ ಮಾಡಿದ್ರು, ಓದಿದ್ರು. ನಾನು ಅಲ್ಲೇ ಕಂಟಿನ್ಯೂ ಮಾಡಿ ಕಾಲೇಜ್ ಇನ್ಕಂಪ್ಲೀಟ್ ಆಯಿತು. ನನ್ನ ತಮ್ಮ BBM MBA ಮಾಡಿದ್ದಾನೆ ಅವನು. ಓಕೆ. ಹೇಗಿತ್ತು ನಿಮ್ಮ ಗಣೇಶ್ ಅವ್ರ ಬಾಲ್ಯದಾದ್ರೂ ಒಂದು ಘಟನೆ ಹೇಳ್ಬೋದಾ? ಸರ್ ಅವರು ತುಂಬ ಇದೆ ಸರ್, ಅಣ್ಣಂದಂತೂ. ಯಾಕಂದರೆ ಸರ್ ಅಂದರೆ ಅವರು ಆ್ಯಕ್ಟಿಂಗ್ ಅನ್ನೋಕ್ಕಿಂತ ಮುಂಚೆ ಅಣ್ಣ ಮಿಮಿಕ್ರಿ ಮಾಡೋರು ಸರ್. ನಿಮ್ಗೆ ಗೊತ್ತಿರೋ ಭಯಂಕರ ಮಿಮಿಕ್ರಿ ಮಾಡೋರು ಅಣ್ಣ. ಒಂದು 75-80 ವಾಯ್ಸ್ ಮಿಮಿಕ್ರಿ ಮಾಡೋರು. ಮನೆಗೆ ನಮ್ಮ ಡಬಲ್ ರೆಕಾರ್ಡರ್, ನಿಮ್ಗೆ ಗೊತ್ತಿರಬೇಕು, ಮೊದಲು ಡಬಲ್ ರೆಕಾರ್ಡರ್ ಕ್ಯಾಸೆಟ್ ಬರೋಲ್ಲ ಸರ್, ರೆಕಾರ್ಡ್ ಮಾಡೋದು. ಅದು ತಂದ್ಬಿಟ್ಟು ಅಣ್ಣ ತನ್ನ ವಾಯ್ಸೇ ರೆಕಾರ್ಡ್ ಮಾಡೋರು ಫಸ್ಟು. ರಾಜ್ಕುಮಾರ್ ಸರ್ದು, ವಿಷ್ಣು ಸರ್ದು, ಸಚಿನ್ದು, ಅಮಿತಾಬ್ ಬಚ್ಚನ್ದು. ಆಮೇಲೆ ನಮ್ಮ ಅಣ್ಣನೇ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ರು ಊರಲ್ಲಿ. ಯಾವುದೇ ಗಣೇಶನ ಹಬ್ಬ, ರಾಜ್ಯೋತ್ಸವ ಹಬ್ಬ ಅಂದರೆ ಟೋಟಲ್ ಟ್ರೂಪೇ ಕರ್ಕೊಂಡು ಹೋಗೋರು. ಡ್ಯಾನ್ಸ್ ಕಲ್ತಿದ್ರಾ? ಅಣ್ಣನ ಫಸ್ಟ್ ಡ್ಯಾನ್ಸ್ ಕ್ಲಾಸು ಮಿಮಿಕ್ರಿನೇ ಮಾಡ್ತಿದ್ದ ಅಣ್ಣ. ಆ್ಯಕ್ಟಿಂಗ್ ಮೊದಲು? ಆಮೇಲೆ ರಂಗ ಶಿಕ್ಷಣ ಕೇಂದ್ರದಲ್ಲಿ ಅಣ್ಣ ಒಂದು 2 ಇಯರ್ಸ್ ಅಲ್ಲೇ ನೆನ್ಮಂಗದಲ್ಲಿದೆ RSK ಅಂತ ರಂಗ ಶಿಕ್ಷಣ ಕೇಂದ್ರ. ಅಲ್ಲಿ ಅಣ್ಣ ಡ್ರಾಮಾ ಹೋಗ್ತಿದ್ರು. ಆಮೇಲೆ ಆದರ್ಶ ಫಿಲ್ಮ್ ಹೋಗಿ ಅಣ್ಣ ಇಂಡಸ್ಟ್ರಿಗೆ ಎಂಟ್ರ್ ಆದರು. ಅವಾಗಿಂದ ಅಣ್ಣ ಜರ್ನಿ ಇದೆ ಸರ್. ಪ್ರತಿಯೊಂದು ಸರ್ ನಮ್ಗೆ ಇನ್ನೂ ನೆನಪಾಯ್ತು ಸರ್. ಈಗ ನಿಮಗೆ ಹೊಸ ವರ್ಷದಲ್ಲಿ DD ಚಂದನದಲ್ಲಿ ಆಲ್ಬಮ್ ಸಾಂಗ್ ಮಾಡೋರು ಬಂದಿದ್ದು. ಅವಾಗ ಹೊಸ ಫಸ್ಟ್ ಟೈಮ್ ಅಣ್ಣನ ಸ್ಕ್ರೀನ್ ನೋಡಿದ್ದು ನಾನು. ಒಂದು ಬೈಕಲ್ಲಿ ಡ್ರೈವ್ ಮಾಡ್ಕೊಂಡು ಒಂದು ಸಾಂಗ್ ಮಾಡಿದರು. ಅದೊಂಥರ ಎಮೋಷನ್ ನಮಗೆಲ್ಲ. ಫಸ್ಟ್ ಟೈಮ್ ನೋಡಿದಾಗ ಎಮೋಷನ್, ಸಾಂಗ್ ನೋಡಿದಾಗೆಲ್ಲ, ಫಸ್ಟ್ ಟೈಮ್ TV ನೋಡಿದಾಗ. ಸ್ಕ್ರೀನಲ್ಲಿ ಬರ್ತಾ ಇದೆ. TVಯಲ್ಲಿ ಚಂದನದಲ್ಲಿ ಅವಾಗ 98-99 ಬರೀ ಹೊಸ ವರ್ಷಕ್ಕೆ ಹಿಂದಿನ ದಿವಸ ಬೆಳಿಗ್ಗೆ ಮಾರ್ನಿಂಗ್ ಒಂದು ಸಾಂಗ್ ಹಾಕೋರು, ಆಲ್ಬಮ್ ಸಾಂಗ್ ಥರ. ಅದು ಮುಂಗಾರು ಮಳೆ ಬಗ್ಗೆ ಏನಾರು ಹೇಳ್ತಿದ್ರ ನಿಮ್ಮ ಹತ್ರ? ಏನಾರು ರಿಲೀಸಿಂಗ್ ಮೊದಲು ಏನಾರು? ಸರ್ ಇಲ್ಲ, ಅಣ್ಣಂಗೆ ಒಂದು ಹೋಪ್ ಇತ್ತು ಸರ್ ಸಿನಿಮಾ ಮೇಲೆ. ಅಣ್ಣಂಗೆ ಒಂದು ಹೋಪ್ ಇತ್ತು. ಆ್ಯಕ್ಚುಲಿ ಅಣ್ಣ ಸ್ಟೋರಿ ಹೇಳಿದಾಗ ಹೇಳೋರು, ಚೆನ್ನಾಗಿದೆ ಕಣೋ, ಮಾಡೋಣ, ತುಂಬ ಚೆನ್ನಾಗಿದೆ ಅಂತ ಹೇಳೋರು. ಮತ್ತು ನಾರ್ಮಲಾಗಿ ತಗೊಂಡ್ರು ಸರ್. ಅಣ್ಣ ಏನು ಹಂಗೆ ತಗೊಂಡಿದ್ದು, ನಾರ್ಮಲಾಗಿ ತಗೊಂಡ್ರು. ಸಿನಿಮಾ ಒಂದು ಒಳ್ಳೆ ಮಟ್ಟಕ್ಕೆ ಹೋಯ್ತು. ಸೊ ಆ ಥರದೊಂದು ದೊಡ್ಡ ಹಿಟ್ ನಿರೀಕ್ಷೆ ನೀವು ಇದ್ದೀರಿ ಸರ್? ನಮಗಂತೂ ನಿರೀಕ್ಷೆ ಇತ್ತು. ಅಂದರೆ ನಾವು ನಮ್ಮ ಅಣ್ಣ ಏನೋ ಒಂದು ಮಟ್ಟಕ್ಕೆ ಹೋಗ್ಲಿ ಅಂತ ತುಂಬ ಇದಿತ್ತು ನಮಗೆ, ಆಸೆ ಇತ್ತು. ನಮ್ಮ ಅಣ್ಣ ಒಂದು ಮಟ್ಟ ಒಂದು ಸ್ಟಾಪಲ್ಲಿ ನೋಡಬೇಕು ನಮ್ಮ ಅಣ್ಣನ ಅಂತ ಆಸೆ ಇತ್ತು ನಮಗೆ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಮಗ್ಗಿ ಪುಸ್ತಕ ಬರೋದಾರೆ ಈ ಸಿನಿಮಾ ಯಾವಾಗ ಸ್ಟಾರ್ಟ್ ಆಯ್ತು ನಿಮ್ಮದು? ಸರ್ ಈ ಸಿನಿಮಾ ನನಗೆ ನಮ್ಮ ಡೈರೆಕ್ಟರ್ ಕಾದಂಬರಿ ಬರ್ತಿರೋ ಸರ್, ಅವನಿ ಅಂತ. ಕೊರೋನಾ ಟೈಮಲ್ಲಿ ಯಾರು ಕೆಲವೊಂದು ಇನ್ಸಿಡೆಂಟ್ ನೋಡಿದ್ದೀನಿ, ನಾನು ಕಾದಂಬರಿ ಬರಿತಾ ಇದ್ದೀನಿ ಅಂತ ಹೇಳಿದರು. ಕಾದಂಬರಿ ಬರೆದ್ಮೇಲೆ ನಂಗೆ ಕಾಲ್ ಮಾಡ್ದೆ. ಅವರು ಕನಕಪುರ, ಅವರು ಚುಂಚಿ ಫಾಲ್ಸ್ ಹತ್ರ ಮನೆ. ಕಾಲ್ ಮಾಡೋಣ, ಒಂದು ಕಾದಂಬರಿ ಸಿನಿಮಾ ಮಾಡೋಣ, ಸಿಗ್ತೀರಾ ನೀವು ಅಂತ. ಸಿಕ್ತು. ಯಾಕಂದರೆ ನನ್ನ ಒಡನಾಟ ಸರ್ 15 ವರ್ಷದಿದೆ. ನಮ್ಮ ಕರದ ಸಿನಿಮಾಗೆ ಕೋ ಡೈರೆಕ್ಟರ್ ಕೆಲಸ ಮಾಡಿದರು. ಆವಾಗಿಂದ ನಂಗೆ ತೀರಾ ಆತ್ಮೀಯ.
ಅವಾಗ ಬಂದು ಸ್ಟೋರಿ ಹೇಳಿದಾಗ ನಂಗೆ ಅಂದ ಅಣ್ಣ ಇದು ಮಕ್ಳ ಸಿನಿಮಾ ಈ ಥರ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇದೆ ನೀವು ಮಾಡ್ತೀರಾ ಅಂದರೆ ಈ ಮಾಡೋಣ ಬಾರಪ್ಪ ಕ್ಯಾರಿ ಆಗೋಣ ಅಂತ. ಆವಾಗ ಸ್ಟೋರಿ ಒಪ್ಕೊಂಡು ಮಾಡಿದ್ದು. ಅಂದರೆ ಇಷ್ಟ ಆಯ್ತು ಸ್ಟೋರಿ, ಒಂಥರ ಸೆಂಟಿಮೆಂಟ್ ಸರ್. ಒಂದು ಫ್ಯಾಮಿಲಿಗೆ ಒಂದು ಮೊಬೈಲ್ಗೋಸ್ಕರ ಏನು ಕಷ್ಟಪಡ್ತಾರೆ, ಆ ಮೊಬೈಲ್ ತಗೊತಾರೋ ಇಲ್ವೋ, ಹೆಂಗೆ ಅದನ್ನು ಪಾರ್ ಮಾಡ್ತಾರೆ ಅನ್ನೋದು ಕಾನ್ಸೆಪ್ಟ್ ಹೇಳಿದಾಗ ನಂಗೆ ಇಷ್ಟ ಆಯಿತು ಸರ್, ಮಾಡೋಣ ಕ್ಯಾರಿ ಆಗ ಸರ್. ಯಾವಾಗ ಶುರು ಆಗಿದ್ದು ಸರ್? ಇದು 23 ಎಂಡಲ್ಲಿ ಸ್ಟಾರ್ಟ್ ಆಯ್ತು ಸರ್. 23 ಎಂಡ್ ಅಂದರೆ ಎಂಡಲ್ಲಿ ಸ್ಟಾರ್ಟ್ ಆಯಿತು. 24-25 ಶೂಟ್ ಮುಗಿಸ್ತಾ ನಾವು ಈಗ ರಿಲೀಸ್ ಮಾಡೋ ಪ್ಲಾನ್ ಆಯಿತು. ವೆರಿ ಗುಡ್ ಸರ್. ಒಂದು 85 ಡೇಸ್ 90 ಡೇಸ್ ಶೆಡ್ಯೂಲ್ ಆಯ್ತು ಸರ್. ಒಂದು 80% ಮೈಸೂರಲ್ಲಿ ಶೂಟ್ ಮಾಡಿದ್ರು. 80% ಮೈಸೂರಲ್ಲ ಸರ್. ಮೈಸೂರು HD ಕೋಟೆ ಸುತ್ತಮುತ್ತಲು ಶೂಟ್ ಆಗಿದ್ದು. ಬ್ಯಾಲೆನ್ಸು ಬೆಂಗಳೂರಲ್ಲಿ ಮಾಡಿದ್ರು ಶೂಟು. ಮಂಗಳೂರು ಶೂಟ್ ಆಗಿತ್ತು ಸರ್. ಓಕೆ, ಈ ಸಿನಿಮಾ ನಿಮ್ಮ ಅಣ್ಣ ಏನಾದ್ರು ನೋಡಿದಾರಾ? ತೋರಿಸಿ ನಾನು ನೋಡಿಲ್ಲ, ತೋರಿಸ್ತೀನಿ ಸರ್ ಒಂದ್ಸಲಿ ಕರ್ಸ್ಬೋದು ತೋರಿಸ್ತಾ. ಅಥವಾ ಸ್ಕ್ರಿಪ್ಟ್ ಗಿಫ್ಟ್ ಕೇಳುವಾಗ ಅವ್ರನ್ನ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಈ ಸ್ಕ್ರಿಪ್ಟ್ ತೊಗೋಬೇಕು ಅದು ಆ ಥರದ್ದು ಏನಾದ್ರು? ಸರ್ ಇಲ್ಲ ಅಣ್ಣಂಗೇನು ಕೇಳಲ್ಲ ಸರ್. ಆ್ಯಕ್ಚುಲಿ ನಂದು ಫಸ್ಟ್ ಸಿನಿಮಾದಾಗೂ ಅಣ್ಣಂಗೆ ಹೋಗಿ ಹೇಳಿದೆ, ಅಣ್ಣ ಹಿಂಗೆ ಇದು ನಮ್ಮ ಕರಾಮ್ ಅಂತ ಹಿಂಗೆ ಓಕೆ ಆಗಿದೆ ಅಣ್ಣ, ಏನು ಮಾಡಲಿ? ಅವ್ರು ಹೇಳಿದ ಒಂದೇ ಮಾತು, ನೋಡಪ್ಪ ನಿಂಗೆ ಏನಿದೆ ಚೆನ್ನಾಗಿ ಮಾಡ ಆ್ಯಕ್ಟಿಂಗು, ಅಣ್ಣೊಂದು ತಲೆ ಮೇಲೆ ಹಚ್ಕೊಳಕ್ಕೆ ಹೋಗಬೇಡ, ನೀನು ಸಾಮಾನ್ಯ ಒಬ್ಬ ನಟ ಹೆಂಗೆ ಮಾಡ್ಕೊಂಡು ಹೋಗು ಅಂತ ಮಾಡಿದವರು. ಮತ್ತು ಕೆಲವೊಂದು ಹೇಳೋರು ಸರ್ ನಮಗೆ, ಈ ಆ್ಯಕ್ಟ್ ಮಾಡಬೇಕಾದ್ರೆ ಕೆಲವರು ಕ್ಯಾಮ್ರಾನ ತಲೆ ಬಾಚ್ಕೊಂತಾರಲ್ಲ, ಅವೆಲ್ಲ ಅಣ್ಣನೇ ಗೈಡ್ ಮಾಡಿದ್ದು. ಯಾವತ್ತೂ ಅಷ್ಟೇ ಕ್ಯಾಮ್ರಾನವ್ರು ತಲೆ ಬಾಚ್ಕೊಳಕ್ಕೆ ಹೋಗಬೇಡ, ಲೆನ್ಸ್ ಮೇಲೆ ನಮ್ಮ ಪ್ರತಿಬಿಂಬ ಕಾಣುತ್ತಲ್ಲ ಸರ್, ಅವೆಲ್ಲ ಅಣ್ಣನೇ ಗೈಡ್ ಮಾಡಿದಂಗೆ. ಅವೆಲ್ಲ ಚಿಕ್ಕ ಪುಟ್ಟದೆಲ್ಲ ಗೈಡ್ ಮಾಡೋದು ಮನೆಯವರು. ಓಕೆ. ಮತ್ತು ಅದು ನಮಗೆ ನಮಗೆಲ್ಲ ಇದೆಲ್ಲ ಬೈಟ್ಸ್ ಎಲ್ಲ ಕೊಟ್ಟಿದ್ರು, ಅಣ್ಣ ಕರ್ಸ್ಬಿಟ್ಟು ಅವರೇ ಸಿನಿಮಾ ಬಗ್ಗೆ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಬೈಟ್ಸ್ ಎಲ್ಲ ಕೊಟ್ಟಿದ್ರು. ಪ್ರತಿಯೊಂದಕ್ಕೂ ಜೊತೆಗಿದ್ದಾರೆ ಸರ್ ನಮಗೆ. ನಾನು ಅಷ್ಟು ಅಂದರೆ ತಪ್ಪು ಅಂದರೆ ನಾನು ಅದು ಬಿಸ್ನೆಸ್ ಹಾಕ್ಕೊಟ್ಟಾಗ ಅದು ಹಾಳು ಮಾಡ್ಕೊಂಡಾಗ್ಲೂ ಪಾಪ ಅಣ್ಣ ಬೈದಿರ. ಈಗಲೂ ಅಷ್ಟೇ, ಒಂದು ಕೆಟ್ಟ ಸಮಯ ಕೆಟ್ಟ ಘಟನೆ ಆಗೋಯ್ತು, ಮುಂದೆ ಮೂವ್ ಆಗು, ಲೈಫ್ ಲೀಡ್ ಮಾಡು ಅಂದ್ಬಿಟ್ಟು ಈಗಲೂ ಜೊತೆಗಿದ್ದಾರೆ. ಏನಾದರೂ ಇದ್ರೂ ಗೊತ್ತಿಲ್ಲದಂಗೆ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಜೊತೆಗೆ. ಎಷ್ಟು ಕಳ್ಕೊಂಡ್ರಿ ದುಡ್ಡು ಸರ್? ಅಲ್ಲ, ಅದರಲ್ಲಿ ಕಳ್ಕೊಳ್ಳೋದಕ್ಕಿಂತ ಯಾವುದೋ ಒಂದು ಸಿನಿಮಾಗೆ ಆಗ್ತಾಯಿದ್ದು ದುಡ್ಡು ಪ್ರೊಡ್ಯೂಸ್ ಮಾಡಿ. ಅದು ಹಿಂಗೆ ಸುತ್ತಮುತ್ತಲು ಮೈಂಡ್ ಇದು ಮಾಡಿ ನಾನೊಂದು 50 ಆಗ್ತೆ ಅವಾಗ. 50 ಲಕ್ಷ 50-60 ಸೇರಿ 50-60 ಹೋಯ್ತು. ಬಟ್ ಓಕೆ. ಬಟ್ ಅಣ್ಣಂಗೂ ಈಗಲೂ ಅಷ್ಟೇ ಅದು ಹೇಳಿದ್ರು ಅವು ಪಾಪ ಅಣ್ಣ ಅವ್ರಿಗೇನು ಅನ್ಸುತ್ತೆ ನನ್ನ ಪ್ರಕಾರ, ಈಗ ನಾನೇನಾದರೂ ಜಾಸ್ತಿ ಮಾಡಿ ಇವ್ನಿನ್ನ ಟಿಪ್ಪಸ್ ಆತ ನನ್ನ ಕಾರಣಕ್ಕೆ ಅಣ್ಣ ಬ್ಯಾಲೆನ್ಸಾಗಿ ಮಾತಾಡ್ಕೊಂಡು ಹೋಗ್ತಾರೆ ನನ್ನ ಜೊತೆ. ಆಯ್ತು ಅಂತ ತಲೆ ಕೆಡ್ಸ್ಕೊಂಬಿಡ, ಪಾರ್ಟ್ ಆಫ್ ಎ ಲೈಫ್ ಅಂತ. ಸೊ ಯಾವಾಗ ರಿಲೀಸ್ ನಿಮ್ಮ ಸಿನಿಮಾ? ಸರ್ ಈಗ February 13 ಪ್ಲಾನಿಂಗ್ ಇದೆ. ಪಕ್ಕಾ ಫ್ಯಾಮಿಲಿ ಕನೆಕ್ಟ್ ಆಗೋಂಥ ಮೂವಿ ಸರ್ ಇದು. ಅಂದರೆ ಮದರ್ ಸೆಂಟಿಮೆಂಟು, ಫಾದರ್ ಸೆಂಟಿಮೆಂಟು ಬೇಗ ರೀಚ್ ಆಗುತ್ತೆ. ಅಂದರೆ ಸಿನಿಮಾ ನೋಡ್ತಿದ್ರೆ ಸರ್ ನಮಗೆ ಫಸ್ಟು ಯಾರೇ ಆಗಲಿ ಸರ್ ನೋಡಿದಾಗ ಈ ಕ್ಯಾರೆಕ್ಟ್ರು ನಂದ, ಈ ಘಟನೆ ಫ್ಯಾಮಿಲಿ ನಮ್ಮಲ್ಲಿ ನಡೆದಿತ್ತು, ಸುತ್ತಮುತ್ತಲು ನಡೆದಿತ್ತು ಅನ್ನೋದು ಫೀಲ್ ಆಗೇ ಆಗುತ್ತೆ ಸಿನಿಮಾದಲ್ಲಿ. ಅಂದರೆ ನಮ್ಮ ನಿರ್ದೇಶಕ ಬಂದು ಸರ್ ಒಂದು 25ರಿಂದ ಒಂದು 30 ಸಿನಿಮಾ ಆಸ್ ಎ ಅಸಿಸ್ಟೆಂಟು, ಅಸೋಸಿಯೇಟು, ಕೋಆರ್ಡಿನೇಟರ್ ಕೆಲಸ ಮಾಡಿರೋ ವ್ಯಕ್ತಿ ಸರ್. ಈಗ ಫಸ್ಟ್ ಪ್ರಥಮ ಚೊಚ್ಚಲ ಸಿನಿಮಾ ಅವ್ರದ್ದು ಹರಿದು. ಅವನ ಕನಸು ಇಡೀ ನಮ್ಮ ಸಿನಿಮಾ ಕನಸು ಎಲ್ಲ ಒಂದೇ ಸರ್. ಈಗ ನಮಗೆ ಗೆಲ್ಲಬೇಕು. ಈಗ ಬಿಟ್ಟು ಬೇರೆ ಸಿನಿಮಾಗಳಿದಾವೆ ಜೊತೆಗೆ ಮಾಡೋಕ್ಕೆ? ಸರ್ ಬೇರೆ ಸಿನಿಮಾ 2 ಮಾತುಕತೆ ಆಗಿದ್ದಾವೆ. ನಂದೇನಂದ್ರೆ ಸರ್ ಈಗ ಮಾತುಕತೆ ಆಗ್ತವೆ ಬರ್ತಾರೆ, 2 ಡೇಸ್ ಫೋನ್ ಮಾಡಿ ಅಣ್ಣ ನಮ್ಮ ಕಡೆ ಒಂದಿದ್ದಾರೆ, ನಿಮ್ಮ ಕಡೆ ಒಂದು ಯಾರೋ 50-60-70 ಲಕ್ಷ 1 ಕೋಟಿ ಆಗ್ತಾರಾ ಅಂತ ಕೇಳ್ತಾರೆ. ನಾನು ಅಷ್ಟಿಗೆ ಅಣ್ಣ ದೇವರು ಕೈ ಮುಗಿಸೋ ಬರ್ತೀನಿ ಸರ್. 2-3 ನಡೀತಾ ಇದೆ, ಅದು ಬಿಟ್ಟು 2-3 ನಡೀತಾ ಮಾತುಕತೆ ನಡೀತಾ ಇದೆ. ಸೊ ಆ ಥರ ಕೇಳ್ತಾರೆ? ಹಾಂ ಸರ್ ಕೇಳ್ತಾರೆ. ದುಡ್ಡು ಹಾಕ್ಸಿ ಅಂತ. ಹಾಂ ಸರ್ ಹಾಕ್ಸಿ. ಆ್ಯಕ್ಚುಲಿ ಈ ಮಾತು ನಂಗೆ ಅಣ್ಣ ಫಸ್ಟ್ ಟೈಮ್ ನಾನು ಅಣ್ಣಂಗೆ ಹೇಳಿದಾಗ ಈ ಮಾತು ನಂಗೆ ಹೇಳಿದ್ರು ಅಣ್ಣ. ಫಸ್ಟ್ ಹೇಳಿದ್ರು ಸರ್ ಅಣ್ಣ ನನಗೆ, ಅಣ್ಣ ಹಿಂಗೆ ಸಿನಿಮಾ ಕೇಳ್ತವ್ರೆ ಮಾಡಲ ಅಂದಾಗ ನಿಮ್ಗೆ ಹೇಳಿ ಹೋಗ್ತಾ ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ ಯಾಕೆ ಅಂದಾಗ ಈ ಮಾತು ಹೇಳಿದ್ರು ನಂಗೆ ಅಣ್ಣ. ನೋಡೋ ಈಗ ನಿಂಗೆ ಯಾರೇ ಅಪ್ರೋಚ್ ಆದರೂ ನೆಕ್ಸ್ಟ್ ಡೇ ಸರ್ ದುಡ್ಡು ಹಾಕ್ಸಿ ಸರ್ ಅಂತ ಕೇಳ್ತಾರೆ ಕಣ, ಹುಷಾರು ಅಂತ ಹೇಳಿದರು. ನಾನು ತುಂಬ ಸರಿ ನಮ್ಮ ಅಣ್ಣ ಕೆಲವೊಂದು ಸರಿ ನಂಗೆ ಹೇಳಿದ್ರು ಮಾತುಗಳು ಸರ್, ರಿಯಲಾಗಿ ಆಗುತ್ತೆ ನನ್ನ ಲೈಫಲ್ಲಿ. ಅಂದರೆ ಹೇಳಿರ್ತಾರೆ ಹಿಂಗೆ ಆಗುತ್ತೆ ಕಣ ಹುಷಾರು ಅಂದಿರ್ತಾರೆ ಸರ್, ಅದು ನೆಕ್ಸ್ಟ್ ಒಂದು ಸಲ ನಡೆದಿರುತ್ತೆ ನನ್ನ ಲೈಫಲ್ಲಿ. ಹಂಗೆ ಆಗುತ್ತೆ. ಅಲ್ಲ ಇದು ಅವ್ರು ಹೇಳಿದ್ರು ನನಗೆ ಫಸ್ಟೇ. ನೋಡ ಈಗ ಫಸ್ಟ್ ಆಫ್ ಆಲು ನನ್ನ ತಮ್ಮ ಅಂತ ಬಂದು ಕೇಳ್ತಾರೆ, ನಿಮಗೆ ಸ್ಟಾರ್ಟ್ ಮಾಡ್ತಾರೆ, ಸ್ಟಾಪ್ ಮಾಡ್ಬಿಡು ಸರ್ ಒಂದು ಬಡ್ಜೆಟು ಕಮ್ಮಿ ಆಗಿದೆ ದುಡ್ಡು ಹಾಕ್ಸಿರ ಅಂತ ಕೇಳ್ತಾರೆ ಮಹೇಶ್, ನೋಡು ಅಮ್ಮ ಈ ಅಂತ ಹೇಳಿದ್ರು ಅಣ್ಣ. ಸೇಮ್ ಹಂಗೆ ತುಂಬ ಇನ್ಸಿಡೆಂಟ್ ಆಯ್ತಂಗೆ ಆ ಥರ. ತುಂಬ ಜ್ಞಾಪಿಸ್ಕೊಂತೀರಿ ಅವಾಗಂತಾರೆ ಅಣ್ಣನ. ಯಾಕಂದರೆ ಸರ್ ನಂಗೆ ಈಗ ಅನ್ಸುತ್ತೆ ಅವ್ರು ಏನೇ ಒಂದು ಹೇಳಿದ್ರು ಸರ್ ಆ ಟೈಮಲ್ಲಿ ನನ್ನ ಒಳ್ಳೆ ಹೇಳಿರ್ತಾರೆ, ಆ ಟೈಮ್ ನಮ್ಗೆ ಗೊತ್ತಾಗಿರಲ್ಲ ಸರ್, ನಮ್ಮ ಅಣ್ಣ ಹಿಂಗೆ ಅಂತಾರೆ ಮೂವ್ ಮಾಡಿರ್ತೀವಿ. ಬಟ್ ಅವ್ರು ಹೇಳಿದ 100% ಸತ್ಯವಾಗಿ ಹೇಳಿರ್ತಾರೆ, ನಾನು ಹಿಂಗೆ ಆಗುತ್ಕೊಳೋ ಅಂತ. ಹಂಗೆ ಆಯಿತು. ಈಗೇನಾದ್ರು ಬೇಜಾರು ನೋವು ಗಿಲ್ಟ್ ಇದೆಯಾ ಬಿಸ್ನೆಸ್ ಬಿಟ್ಟಿದ್ದಕ್ಕೆ? ಯಾರಿಗೆ? ನಂಗೆ ಸರ್ ನಂಗಿದೆ. ಅಂದರೆ ಗಿಲ್ಟ್ ಅಂದರೆ ಒಂದು ಬಿಸ್ನೆಸ್ ಇದೆ ಚೆನ್ನಾಗಿರೋದು, ಪ್ಯಾರಲಲ್ ಆಗಿ ಏನೋ ಮಾಡ್ಕೊಂಡು ಈ ಒಂದಲ್ಲೇ ಸ್ಟಿಕ್ ಆನ್ ಆಗೋದು ಕಷ್ಟ ಅಲ್ಲ ಸರ್. ಇಂಡಸ್ಟ್ರಿಯಲ್ಲಿ ನಾನು ಒಂದು 10-12 ಇಯರ್ಸಿಂದ ಸ್ಟ್ರಗಲ್ ಮಾಡ್ತಾಯಿದ್ದೀನಿ.
ಕಷ್ಟ ಆಯ್ತು. ಹಂಗೂ ಟ್ರಾವೆಲ್ಸ್ ಇದೆ, ನಂದು ಟ್ರಾವೆಲ್ಸ್ ನಡೀತಾ ಇದೆ. ಓ ಪ್ಯಾರಲಲ್ಲಿ ಪಾರ್ಲರ್ ಒಂದು 2-3 ವೆಹಿಕಲ್ ಅಲ್ಲಿ ಅಡಕೆ ಮರ ನಡೀಲಿ. ಹಾಂ ಅಲ್ಲೇ ಇದೆ, ಸಿಟಿಲಿ ಗಾಡಿ ಓಡ್ತಾ ಇತ್ತು. ಬಟ್ ಅದೊಂದು ಒಳ್ಳೆ ಬಿಸ್ನೆಸ್ ಇತ್ತು. ಕೋಟಿಗಟ್ಟಲೆ ಬರೋದು. ಬಟ್ಟೆಗಟ್ಟಲೆ ಟರ್ನ್ ಓವರ್ ಇತ್ತು. ಗಿಲ್ಟ್ ಇದೆ, ಬಟ್ ಅದು ನಮ್ಮ ಅಣ್ಣ ಅಂತ ಹೇಳಿದ್ರೆ ಅಣ್ಣ ಹೇಳೋದಂದೆ, ಏನು ಮಾಡೋಕ್ಕಲ್ಲ ಕಣ, ಆಗಿದ್ದಾಯಿತು ಕ್ಯಾರಿ ಆಗುವಂತಾರಲ್ಲ, ಅದೊಂದು ನನಗೆ ಅಣ್ಣಂತ ಕೇಳಿದ್ರೆ ಸಾರಿ ಕೇಳಬೇಕು ಅದ್ರ ಬಗ್ಗೆ ಅನಿಸುತ್ತೆ. ಬಟ್ ಅಣ್ಣ ಪಾಪ ನನಗೇನು ಇಲ್ಲಿವರೆಗೆ ಏನು ಹೇಳಿಲ್ಲ ಅದ್ರ ಬಗ್ಗೆ. ಗೊತ್ತಿದ್ದು ಅಣ್ಣ ಇಲ್ಲಿ ಬಿಡು ಅಂತಾರಲ್ಲ, ಒಂಥರ ಅಣ್ಣ ಹಂಗೆ ಹೇಳಿದ್ರೆ ಹಂಗೂ ದುಃಖ ಆಗುತ್ತೆ. ಪಾಪ ಅವ್ರು ಮಾಡಿಕೊಟ್ರು ಒಂದು ಏನೋ ಉಳಿಸ್ಕೊಂಡಿಲ್ಲ ನಾನು ಅಂತ. ಅಡಿಗೆ ಕ್ಯಾರಿ ಆಗಲೇಬೇಕಲ್ಲ, ಮೂವ್ ಆನ್ ಆಗಲೇಬೇಕು ಈಗ, ಹಂಗಾಗಿದೆ. ವೆರಿ ನೈಸ್. ನಡೀತಾ ಇದೆ ಲೈಫು. ಹಾಂ ನಡೀತಾ ಇದೆ ಸರ್. ಕೊನೆಯವ್ರ ಹೆಸರೇನು? ಸರ್ ಉಮೇಶ್ ಅಂತ. ಸೊ ಗಣೇಶ್, ಮಹೇಶ್, ಉಮೇಶ್. ಯಾ ಸರ್. ನೈಸ್, ವೆರಿ ನೈಸ್. ಎಲ್ಲ ಕೊನೆ ಶಾಕಾರದಲ್ಲಿ ಇದ್ದೀವಿ ನಮ್ಮವರು. ಓಕೆ. ತಾಯಿಯವರು ಮನೇಲಿದ್ದಾರೆ? ಮನೇಲಿ. ನೈಸ್. ಈಗ ನಿಮ್ಗೆ ಅವಕಾಶ ಸಿಗ್ತಾ ಇರೋದು ಮಹೇಶ್ಗೆ ಕಲಾವಿದರು ಪ್ರತಿಭಾವಂತರು ಅನ್ನೋಕ್ಕಿಂತಲೂ ಗಣೇಶ್ ತಮ್ಮ ಅನ್ನೋದು ಜಾಸ್ತಿ ಸಿಗ್ತಿದೆಯಾ ಅವಕಾಶ? ಸರ್ ಆ ಥರ ಏನು ಅನಿಸಿಲ್ಲ ನನಗೆ ಈ ನಡುವೆ. ಬಟ್ ಬಂದಾಗ ಮಾತಾಡ್ತಾರೆ ಹೋಗ್ತಾರೆ, ಆದರೆ ಅವ್ರಿಗೆ ಗೊತ್ತು ಅವ್ರ ತಮ್ಮ ಅಂತಾನೆ. ಏನಾದಾಗಲಿ ಒಟ್ಟು ಅವಕಾಶ ಬರಲಿ ಅಷ್ಟೇ ಸರ್. ಆಮೇಲೆ ನಮ್ಮ ಈ ಸಿನಿಮಾದಲ್ಲಿ ಸರ್ ಒಂದು 7 ಸಾಂಗ್ ಇದ್ದಾವೆ. 7 ಸಾಂಗು? 7 ಸಾಂಗು 18 ಸಿಂಗರ್ಸ್ ಆಡಿದ್ದಾರೆ ಸರ್. MM ಕೀರವಾಣಿ ಸರ್ ಕೂಡ ಆಡಿದ್ದಾರೆ ಸಿನಿಮಾದಲ್ಲಿ. ಸಾಂಗ್ ಚೆನ್ನಾಗಿದೆ. ಮತ್ತು VP ಸರ್, ಜಲರಿ ವಿಜಯಪ್ರಸಾದ್, VP ಸರ್ ಆಡಿದ್ದಾರೆ. ಮತ್ತು ರಾಜೇಶ್ ಕೃಷ್ಣನ್ ಸರ್ ಆಡಿದ್ದಾರೆ. ಸೈಂದೇವಿ ಮೇಡಮು, ವೈಕಂ ವಿಜಯಲಕ್ಷ್ಮಿ ಮೇಡಮು, ಇವರು ಕಣ್ಣಿಲ್ವಲ್ಲ ಸರ್, ಆಂಧ್ರ ಮಲಯಾಳಂ ಕೊಚ್ಚಿಯಲ್ಲಿ ಅವರು ಒಂದು 18 ಸಿಂಗರ್ ಸಾಂಗ್ ಆಡಿದ್ದಾರೆ ಸರ್. ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಯಶಸ್ ನಾಚಪ್ಪ ಅಂತ. ನಮ್ಮ ಹಂಸಲೇಖ ಸರ್ ಹತ್ರ 12 ವರ್ಷ ಕೆಲಸ ಮಾಡಿದ್ದಾನೆ. ಅದಾದ್ಮೇಲೆ A. ರಾಮನ್ ಸರ್ ಹತ್ರ 2 ವರ್ಷ ಕೆಲಸ ಮಾಡಿದ್ದಾನೆ ಸರ್. ಅವನು ಒಳ್ಳೆ ಪ್ರತಿಭಾವಂತ, ಮಡಿಕೇರಿ ಅವನು ಸರ್. ಅವನದೊಂದು ಇನ್ಸಿಡೆಂಟ್ ಇರಬೇಕು ಸರ್. ಪಾಪ ಅವ್ನು ನೋಡಿ ಎಷ್ಟು ಚೆನ್ನಾಗಿ ತಂದೆ ಸಾಂಗ್ ತಾಯಿ ಸಾಂಗ್ ಎಲ್ಲ ಮಾಡಿದ್ದಾನೆ. ಈ ತಂದೆ ಸಾಂಗ್ ಮಾಡಿ ಸರ್ ಎಲ್ಲ ಆಯಿತು, ರೆಕಾರ್ಡಿಂಗ್ ಎಲ್ಲ ಆಯಿತು, ಎಲ್ಲ ಕೇಳಿಸ್ಬೇಕು ಅಂದ್ರೆ ಅವ್ರ ಅಪ್ಪ ಆ್ಯಕ್ಷನ್ ಆಗ್ತಿರೋದ್ರು ಸರ್. ನಮ್ಗೆ ನಿಜ ಏನು ಫೀಲ್ ಸರ್, ಅವ್ರ ತಂದೆಗೆ ಏನು ಕನಸಿತ್ತು, ತನ್ನ ಮಗನ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಾಡಬೇಕು ಅಂತ ದೊಡ್ಡ ಕನಸು ಹೊತ್ಕೊಂಡಿದ್ರು. ಈ ಸಿನಿಮಾ ಟೈಮಲ್ಲಿ ನಾನು ಡೈರೆಕ್ಟರ್ ಟಚ್ಚಲ್ಲಿದ್ದರು, ಎಲ್ಲ ಆಯಿತು ಸರ್. ಪಾಪ ನೋಡಿ ಅವ್ನು ನೋಡಿ ಒಂದು ಸೆಂಟಿಮೆಂಟ್ ತಂದೆ ಸಾಂಗ್ ಮಾಡ್ದ, ತಂದೆಗೆ ಸಾಂಗ್ ಕೇಳಲೇ ಇಲ್ಲ. ಆ್ಯಕ್ಚುಲಿ ಕೋಮಲ್ದಲ್ಲಿದ್ದರು. ಲಾಸ್ಟ್ ಡೇ ಸರ್ ಅವ್ನು ಹೇಳ್ತಾನೆ, ಹೋಗ್ಬಿಟ್ಟೋದು ಹೆಡ್ಫೋನ್ ಹಾಕಿ ಕೇಳಿಸಿದಂತೆ, ಕೋಮಲ್ ಬಟ್ ಅವ್ರ ಕಣ್ಣಿಗೆ ನೀರು ಬರ್ತಿತ್ತಂತೆ. ಅಲ್ಲ ಫೀಲ್ ನಮಗೂ ಇದೆ. ಪಾಪ ಅವ್ನಿಗೆ ಹೆಂಗೆ ಫೀಲ್ ಆಗಿರಲ್ಲ. ಪಾಪ ತಂದೆ ಸಾಂಗ್ ಮಾಡಿದ್ದಾನೆ, ತಂದೆ ಕಳ್ಕೊಂಡ, ಏನು ಹೇಳಂಗಿಲ್ಲ ಪಾಪ. ಹಂಗಾಗಿದ್ದ ಪರಿಸ್ಥಿತಿ ಒಂದು, ಅದೊಂದು ನೋವಿದೆ ನಮಗೂ, ಒಂಥರ ಬೇಜಾರಾಗೋದು ನಮಗೂ. ಶುಭವಾಗಲಿ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮೊಬೈಲ್ ಚಿಂತೆ ಆನ್ಲೈನ್ ಸಂತೆ ಯಾಕಿಂಗಾದ್ರೂ ಕಾಣೆ.